ಹಾಯ್ ಗಾಯ್ಸ್, ನಾನು ಇವತ್ತಿನ ಈ ವಿಡಿಯೋದಲ್ಲಿ ಕ್ಯಾಪಟ್ ನೋ ಇಂಟರ್ನೆಟ್ ಕನೆಕ್ಷನ್ ಬಗ್ಗೆ ಪ್ರಾಬ್ಲಮ್ನ ಸಂಪೂರ್ಣವಾಗಿ ಸಾಲ್ವ್ ಮಾಡ್ತೀನಿ. ನನಗೆ ಹಲವಾರು ಕಮೆಂಟ್ಸ್ಗಳು ಬರ್ತಾ ಇದ್ದವು, ನೆಟ್ವರ್ಕ್ ಇಶ್ಯೂ ಬರ್ತಾ ಇದೆ ಬ್ರೋ, ಎಫೆಕ್ಟ್ಸೇ ಓಪನ್ ಆಗ್ತಾ ಇಲ್ಲ, ನೆಟ್ವರ್ಕ್ ನೋ ಇಂಟರ್ನೆಟ್ ಕನೆಕ್ಷನ್ ಅಂತ ಬರ್ತಾ ಇದೆ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ನಾನು ಯೂಸ್ ಮಾಡುವ VPNs ಕೂಡ ನಿಮಗೆ ಶೇರ್ ಮಾಡ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಯೂಸ್ನ ಮಾಡ್ಬೋದು. ಮತ್ತು ಕ್ಯಾಪಟ್ ಅಪ್ಲಿಕೇಶನ್ ಕೂಡ ಲೈವ್ ಅಲ್ಲೇ ನಿಮಗೆ ಶೇರ್ ಮಾಡ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡೋದು ಮಾತ್ರ ಮರೆಯಬೇಡಿ, ಲೈಕ್ನ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಗಾಯ್ಸ್, ನಾನೀಗ VPNನ ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ಮೇಲ್ಗಡೆ ನೋಡ್ಬೋದು, ದಿಸ್ DVK ಈಸ್ ಕನೆಕ್ಟೆಡ್ ಟು ದ ಇಂಟರ್ನೆಟ್. ಇಲ್ಲಿ VPNನ ಕನೆಕ್ಟ್ ಮಾಡಿದ್ದೀನಿ. ಕನೆಕ್ಟ್ ಮಾಡಿದ್ರೆ ಈ ಥರ ಮೇಲ್ಗಡೆ ಬರುತ್ತೆ. ಓಕೆನಾ? ಈಗ ಕ್ಯಾಪಟ್ ಅಪ್ಲಿಕೇಶನ್ನ ಓಪನ್ನ ಮಾಡ್ತೀನಿ. ಇದೆಲ್ಲ ಕ್ಯಾಪಟ್. ಇಲ್ಲಿ ಓಪನ್ ಮಾಡಿ ನ್ಯೂ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆನಾ? ಎಫೆಕ್ಟ್ಸ್ನ ಯೂಸ್ ಮಾಡಿದ್ರೆ ಸಾಕು, ಇಂಟರ್ನೆಟ್ ಕನೆಕ್ಷನ್ ಆಗಿದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲಿ ಕ್ಲಿಕ್ನ ಮಾಡಿದ್ರಾಯ್ತು. ವಿಡಿಯೋ ಎಫೆಕ್ಟ್ಸ್ ನೋಡ್ಬೋದು, ಹೈ ಸ್ಪೀಡಲ್ಲಿ ಎಫೆಕ್ಟ್ಸ್ ಎಲ್ಲವಷ್ಟು ಆನ್ ಆಗ್ತಿವೆ, ಅಂದರೆ ಇಂಟರ್ನೆಟ್ ಕನೆಕ್ಷನ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಇಲ್ಲಿ ಅಂತ ಅರ್ಥ. ಓಕೆನಾ? ನಾನು ಯಾವ VPN ಯೂಸ್ ಮಾಡಿದ್ದೀನಿ ಅಂತ ಇಲ್ಲಿ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡೋದು ಕೂಡ ನಿಮಗೆ ತೋರಿಸ್ತೀನಿ, ಪ್ಲೇಸ್ಟೋರಲ್ಲಿ ಇದೆ ಇಲ್ಲ ಅಂತ. 2 VPNಸ್ನ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ, ಒಂದಾದರೂ ನಿಮಗೆ ವರ್ಕ್ ಆಗೇ ಆಗುತ್ತೆ. ಇಲ್ಲಿ ಸರ್ಚ್ ಮಾಡಿ ಸೂಪರ್ VPN ಅಂತ. ಓಕೆನಾ? ಸೂಪರ್ VPN ನೋಡ್ಬೋದು. ಈ VPNನ ಡೌನ್ಲೋಡ್ ಮಾಡಿ ಸಿಂಪಲ್ಲಾಗಿ. ಓಕೆನಾ? ಸರ್ಚನ್ನು ಮಾಡಿ ರ್ಯಾಪಿಡ್ VPN ಅಂತ ಇಲ್ಲಿ. ಓಕೆನಾ? ಇದನ್ನು ಯೂಸ್ ಮಾಡೋದೇ VPN, ರ್ಯಾಪಿಡ್ VPNನ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ನೀವು ಕೂಡ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಯೂಸನ್ನು ಮಾಡಿ. ಸದ್ದೇನೈತಿ ನೀವು ಮಾಡಬೇಕಾಗಿದ್ದು, ಸೆಟ್ಟಿಂಗ್ನ ಓಪನ್ ಮಾಡಿ, ಸಿಂಪಲ್ಲಾಗಿ ಸೆಟ್ಟಿಂಗ್ಸ್ನ ಓಪನ್ ಮಾಡಿ. ಇಲ್ಲೇನೈತಿ ಆ್ಯಪ್ಸ್ ಮೇಲೆ ಕ್ಲಿಕ್ನ ಮಾಡಿ, ಅಥವಾ ಆ್ಯಪ್ ಮ್ಯಾನೇಜರ್ ಅಂತ ಇರುತ್ತೆ ನಿಮ್ಮ ಮೊಬೈಲಲ್ಲಿ. ಇಲ್ಲಿ ಆ್ಯಪ್ ಮ್ಯಾನೇಜರ್ ಅಂತ ಇದೆಯಲ್ಲ, ಫಸ್ಟ್ ಒನ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಕ್ಯಾಪಟ್ ಅಪ್ಲಿಕೇಶನ್ನ ಕ್ಲಿಕ್ನ ಮಾಡಿ. ಇಲ್ಲೇನೈತಿ ಸ್ಟೋರೇಜ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಮೇಲ್ಗಡೆ ಇದೆಲ್ಲ ಸ್ಟೋರೇಜ್. ಓಕೆ, ಇಲ್ಲಿ ಕ್ಲಿಯರ್ ಡಾಟಾ ಮೇಲೆ ಕ್ಲಿಕ್ನ ಮಾಡಿ, ಡಿಲೀಟ್ನ ಮಾಡಿ. ಡಾಟಾ ಡಿಲೀಟ್ ಮಾಡಿ, ಕ್ಯಾಪಟ್ ಅಲ್ಲ. ಈ ಕ್ಲಿಯರ್ ಡಾಟಾ ಸೆಟ್ಟಿಂಗ್ನ ಮಾಡ್ಕೊಂಡು ಆದಮೇಲೂ ಇಂಟರ್ನೆಟ್ ಕನೆಕ್ಷನ್ ಪ್ರಾಬ್ಲಮ್ ಸಾಲ್ವ್ ಆಗ್ಲಿಕ್ಕಂದ್ರೆ ನನ್ನ ಬಲ್ಲಿರುವ ಕ್ಯಾಪಟ್ ಅಪ್ಲಿಕೇಶನ್ನ ನಿಮಗೇನೈತಿ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ, ಅಲ್ಲೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ ಲಿಂಕ ಈ ವಿಡಿಯೋ ತಳಗೆ ಡಿಸ್ಕ್ರಿಪ್ಷನ್ದಾಗ ಇರುತ್ತೆ, ಅಲ್ಲೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ನೋಡ್ಬೋದು, ನನ್ನ ಬಲ್ಲಿರುವ ಕ್ಯಾಪಟ್ ಅಪ್ಲಿಕೇಶನ್ನ ನಿಮಗೆ ಶೇರ್ ಮಾಡಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟ ಆದಮೇಲೆ ನಾನು VPN ಕನೆಕ್ಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ರ್ಯಾಪಿಡ್ VPNನ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾಡ್ ಬರುತ್ತೆ, ಅದನ್ನು ನೋಡಿ ಪೂರ್ತಿಯಾಗಿ ನೋಡಿ ಸ್ಕಿಪ್ನ ಮಾಡ್ಕೊಳ್ಳಿ. ಈ ಕನೆಕ್ಟ್ ಮೇಲೆ ಕ್ಲಿಕ್ನ ಮಾಡಿ, ಮತ್ತೊಂದು ಯಾಡ್ ಬರುತ್ತೆ, ಅದನ್ನು ಕೂಡ ಸ್ಕಿಪ್ ಮಾಡ್ಕೊಳ್ಳಿ. ಓಕೆನಾ? ಈಗೇನೈತಿ ಇಲ್ಲಿ ಪ್ಲಸ್ ಐಕನ್ ಕಾಣ್ತಾ ಇರ್ಬೋದು ನಿಮಗೆ, ಇಲ್ಲಿದೆಲ್ಲ ಪ್ಲಸ್ ಐಕನ್. ಇದ್ರ ಮೇಲೆ ಸಿಂಪಲ್ಲಾಗಿ ಕ್ಲಿಕ್ನ ಮಾಡಿ. ಇಲ್ಲಿ ಕ್ಯಾಪಟ್ ಅಪ್ಲಿಕೇಶನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಈಗ ಡೈರೆಕ್ಟಾಗಿ ಕ್ಯಾಪಟ್ ಅಪ್ಲಿಕೇಶನ್ ಓಪನ್ನ ಮಾಡಿ. ಇಲ್ಲಿ ನ್ಯೂ ವಿಡಿಯೋ ಮೇಲೆ ಕ್ಲಿಕ್ನ ಮಾಡಿ, ಸಿಂಪಲ್ಲಾಗಿ ಎಡಿಟ್ ಮಾಡುವ ವಿಡಿಯೋನ ಸೆಲೆಕ್ಟ್ ಮಾಡಿ, ಯಾಡ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲೇನೈತಿ ನೆಟ್ವರ್ಕ್ ಚೆಕ್ ಮಾಡ್ಬೇಕಂದ್ರೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡೋಕ್ಕಾಗತ್ತ. ಇಲ್ಲಿ ನೋಡ್ಬೋದು, ನೆಟ್ವರ್ಕ್ ಬರ್ತಾ ಇಲ್ಲ, ವರ್ಕ್ ಆಗ್ತಾ ಇಲ್ಲ. ಈಗೇನೈತಿ ಸಿಂಪಲ್ಲಾಗಿ ಕ್ಯಾಪಟ್ ಅಪ್ಲಿಕೇಶನ್ನ ಹೊರಗೋಗಿರಿ, VPN ಕೂಡ ಹೊರಗೋಗಿರಿ, ಪೂರ್ತಿ ಬ್ಯಾಕ್ ಹೋಗಿರಿ. ಹೋಗೋದು ಕ್ಯಾಪಟ್ ಅಪ್ಲಿಕೇಶನ್ನ ಮತ್ತೊಮ್ಮೆ ಓಪನ್ ಮಾಡಿ. ಇಲ್ಲಿ ಮೇಲ್ಗಡೆ ನೋಡ್ಬೋದು VPN ಕನೆಕ್ಟ್ ಇದೆ. ಓಕೆನಾ? ಈಗ ನೋಡ್ಬೋದು ಎಫೆಕ್ಟ್ಸ್ನ ಓಪನ್ ಮಾಡೋಣ. ಅದೇ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಏನೈತಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡೋಣ. ನೋಡ್ಬೋದು ವರ್ಕ್ ಆಗ್ತಿದೆ. ಟ್ರಿಕ್ ಅರ್ಥ ಆಯ್ತಲ್ಲ ನಿಮ್ಗೆ? ಈ ಥರ ಬ್ಯಾಕ್ ಹೋಗೋದು, ಓಪನ್ನ ಮಾಡಿ ನೋಡಿ, ಎಫೆಕ್ಟ್ಸ್ ವರ್ಕ್ ಆಗುತ್ತೆ, ನೆಟ್ವರ್ಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆನಾ? ನೋಡ್ಬೋದು ಎಲ್ಲ ಕೂಡ ಎಫೆಕ್ಟ್ಸ್ ವರ್ಕ್ ಆಗ್ತಿದೆ. ಓಕೆನಾ? ನಿಮ್ಗೆ ಅರ್ಥ ಆಯ್ತಲ್ಲ? ಮತ್ತೊಮ್ಮೆ ಕೂಡ ನಿಮ್ಗೆ ಹೇಳ್ತೀನಿ ಏನು ಮಾಡ್ಬೇಕಂದ್ರೆ, ನೋಡ್ಬೋದು ಬ್ಯಾಕ್ ಹೋಗಿರಿ, VPNನ ಕ್ಯಾಪಟ್ ಅಪ್ಲಿಕೇಶನ್ ಬ್ಯಾಕ್ ಹೋಗಿರಿ. ಕ್ಯಾಪಟ್ ಅಪ್ಲಿಕೇಶನ್ ಮತ್ತೆ ಓಪನ್ ಮಾಡಿ, ಅದೇ ವಿಡಿಯೋನ ಸೆಲೆಕ್ಟ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ, ವಿಡಿಯೋ ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನೋಡ್ಬೋದು ಸ್ಪೀಡಾಗಿ ಎಫೆಕ್ಟ್ಸ್ ವರ್ಕ್ ಆಗ್ತಿದೆ, ನೆಟ್ವರ್ಕ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಅರ್ಥ. ಓಕೆನಾ? ಈ ವಿಡಿಯೋದಲ್ಲಿ ಇನ್ನೂಕ್ಕಾದರೂ ಏನಾದರೂ ಡೌಟ್ಸ್ ಇದ್ದರೆ ತಪ್ಪದೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್ ಗಾಯ್ಸ್, ಟೇಕ್ ಕೇರ್.